ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 10 ಗಂಟೆ, ಶುಕ್ರವಾರ. ಮನೇಲಿ ವಾರ ಪೂಜೆ ಎಲ್ಲ ಆಯಿತು. ರಾತ್ರಿ ಇಡೀ ಜಿಡಿ ಮಳೆ ಮೈಸೂರಿನಲ್ಲಿ. ನಿಮ್ಮ ಕಡೆನೂ ಮಳೆನ ಕಮೆಂಟಲ್ಲಿ ಹೇಳಿ. ಎಲ್ಲ ಕೆಲಸ ಮುಗೀತು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಎಲ್ಲ ಕೆಲಸ ಮುಗೀತು. ಜಿಟಿ ಮಳೆ, ಕೆಳಗಡೆ ಕೆಲಸ, ಗೋಡೌನ್ ಕೆಲಸ, ಬರೀ ಕೆಲಸ ಅಂತಲೇ ಇರ್ತೀನಿ ಯಾವಾಗಲೂ. ಸೊ ಏನಪ್ಪ ಅಂದರೆ ಇದು ಸಂಕಷ್ಟರ ಚೌತಿ ಇದೆ ಇವತ್ತು. ನಮ್ಮ ನೇಬರ್, ನಮ್ಮ ಮನೆ ಪಕ್ಕ ಗಣಪತಿ ಹೋಮ ಮಾಡಿಸ್ತಾ ಇದ್ದಾರೆ. ಸೊ ಅಲ್ಲಿಗೆ ಒಂದು ಪೂಜೆ ಗಣಗಳು ಹಣ್ಣು ಕಾಯಿ ಎಲ್ಲ ಕೊಟ್ಟು ಪೂಜೆಗೆ ಕೊಟ್ಟು ಬರೋಣ ಅಂತ. ಸೊ ಪೂಜೆ ಮಾಡ್ತಾ ಇದ್ದಾರಲ್ವ, ಗಣಪತಿ ಹೋಮ ಚೌತಿ ಇವತ್ತು. ಸೊ ಎಲ್ಲ ರೆಡಿ ಮಾಡಿ ತೊಗೊಂಡೋಗಿ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಮಾಡಿಟ್ಟಿದ್ದೀನಿ. ಅವ್ರದಿಂದ 1 ಗಂಟೆ ಆಗುತ್ತೆ. ಅಷ್ಟರಲ್ಲಿ ಕೊಟ್ಬಿಟ್ಟು ಪೂಜೆ ಸಾಮಾನು ಹೀಗೆ ಬಂದರೆ ಒಳ್ಳೆಯದಾಗತ್ತೆ ಅಂತ ಹೇಳಿ. ಸೊ ನಿನ್ನೆಯಿಂದ ಆ್ಯಕ್ಚುಲಿ ನಿನ್ನೆ ಮೊನ್ನೆ ಎಲ್ಲ ವ್ಲಾಗ್ನ ಮಾಡಿಕೊಂಡೆ, ಸಣ್ಣ ಪುಟ್ಟ ವ್ಲಾಗು. ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಬರೀ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸೊ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ದೀಪಾವಳಿ ಹಬ್ಬ ತನಕ ರಜಾ ಇದೆ. ಬಟ್ ನಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ಗಳು ಕಮೆನ್ಸ್ ಆಗಿದೆ. ಸೊ ಏನೇನಾಯಿತು ಏನು ಆಯಿತಾ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ ಟ್ಯೂನ್. ನಾನು ಕೂಡ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ, ಕೊಟ್ಬಿಟ್ಟು ಬರ್ತೀನಿ. ನಾನು ಗುರುವಾರ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಡೇ ಸ್ಟಾರ್ಟ್ ಆಗೋದು ಅರ್ಲಿ ಮಾರ್ನಿಂಗ್ 3 ಗಂಟೆ. ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಇಷ್ಟು ದಿನ ಹುಷಾರಿರಲಿಲ್ಲ ಅಂತ ಹೇಳಿ ವಾಕ್ ಹೋಗಿರಲಿಲ್ಲ. ಇವತ್ತು ವಾಕ್ ಹೋಗಿ ಮನೆಗೆ ಬಂದ ತಕ್ಷಣ ಏನಪ್ಪ ಮಾಡೋದು ಅಂತ ಗೋಧಿ ರವೆ ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಒಂದು ದೋಸೆ ಥರ ಮಾಡೋಣ ಅಂತ ಚಿರೋಟಿ ರವೆ ಎಲ್ಲ ಹಾಕಿ ಅದಕ್ಕೆ ಒಂದು ತರಕಾರಿ ಸಾಗು ಮಾಡಿಕೊಂಡೆ. ಬೆಳಗ್ಗೆ ಇಷ್ಟು ದಿನ ಸ್ಕೂಲ್ ಇರಲಿಲ್ಲ, ಅಷ್ಟು ಬರೀ ಟೆನ್ಷನ್ ಇರಲಿಲ್ಲ. ಬಟ್ ಇವಾಗ ಸ್ಕೂಲೆಲ್ಲ ಕಮೆನ್ಸ್ ಆಗಿದೆ. ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು, ನಾನು ಒಬ್ಳಗಲ್ಲ, ಟಿಪಿಕಲ್ ಎಲ್ಲ ಗೃಹಿಣಿಯರಿಗೂ ಇದು ಒಂದು ತಲೆಯಲ್ಲಿ ಚಕ್ರ ಓಡ್ತಾ ಇರುತ್ತೆ. ಏನು ತಿಂಡಿ ಮಾಡೋದು, ಡಬ್ಬಿ ಸ್ನ್ಯಾಕ್ ಏನು ಮಾಡೋದು, ಡಬ್ಬಿಗೆ ಏನು ಕಟ್ಟೋದು ಅಂತ. ಸೊ ವೆಜ್ಜ ಸಾಗು ಸೂಪರಾಗಿತ್ತು. ದೋಸೆನೂ ಕೂಡ ಅಷ್ಟೇ. ಹೆಣ್ಮಕ್ಳಿಗೆ ಬೆಳಗ್ಗೆ ಈ ರೀತಿ ಏನೋ ಒಂದು ಮಾಡಿದಾಗ ಅಚ್ಚುಕಟ್ಟಾಗಿ ಹಾಕ್ಬಿಟ್ರೆ ಒಂದು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಮಕ್ಳಿಗೆ ಇಬ್ರಿಗೂ ತಿಂಡಿ ಕೊಡ್ತಾಯಿದ್ದೀನಿ. ಸೂಪರಾಗಿ ಆಗಿದೆ. ಅವಳು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದಾಳ ಅಂತ ಕೂಡ ಜೊತೆಗೆ ಚೆಕ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಸ್ಕೂಲಿಂದ ನನಗೆ ಫೋನ್ ಬರಬಾರ್ದು. ಫೋನ್ ಬಂದುಬಿಟ್ರೆ ಆಮೇಲೆ ಇನ್ಕಂಪ್ಲೀಟ್ ಹಂಗೆ ಅಂತ ಮೆಸೇಜ್ ಬಂದುಬಿಟ್ರೆ ಟೆನ್ಷನ್ ಆಗಿಬಿಡ್ತೀನಿ. ಸೊ ಹಾಗಾಗಿ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ಮಾಡಿದೆಯಾ ಅಂತ ಹೇಳಿ ಇಬ್ರಿಗೂ ಡಬ್ಬಿ ಕಟ್ಟಿ ಇಬ್ರಿಗೂ ಈಗ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ. ದಿನ ಡಬ್ಬಿ ಕಟ್ಟೋ ಟೆನ್ಷನ್ ಇರಲಿಲ್ಲ. ಇದಿಷ್ಟೇ ಅಲ್ಲ, ಜೊತೆಗೆ ವೆಜ್ ನೂಡಲ್ಸ್ ಕೂಡ ಮಾಡಿದ್ದೀನಿ ಡಬ್ಬಿಗೋಸ್ಕರ. ಗೋಧಿ ದೋಸೆ ಇಲ್ಲಿ ತಿಂದು ಡಬ್ಬಿಗೆ ನೂಡಲ್ಸ್ ಹಾಕ್ಕೊಂಡು ಹೋಗಲಿ ಅಂತ. ಸೊ ಅವರಿಗಂತೂ ಈ ಥರ ಅವ್ರು ಕೇಳಿದಂಥದ್ದು ಅವ್ರ ಫೇವ್ರೇಟ್ ಮಾಡಿಕೊಟ್ಬಿಟ್ರೆ ಚೂರು ತಂಟೆ ತಕರಾರು ಇಲ್ದೇ ತಿಂದು ಡಬ್ಬಿ ಎಲ್ಲ ಖಾಲಿ ಮಾಡ್ತಾರೆ. ಜೊತೆಗೆ ಬ್ಯಾಗೆಲ್ಲ ಬೇಗ ರೆಡಿ ಮಾಡ್ಕೊ ಅಂತೆಲ್ಲ ಹೇಳ್ತಾ ಇದ್ದೆ. ಅಕಾಡೆಮಿ ಓಪನ್ ಮಾಡ್ಕೊಂಡು ಕೂತಿದ್ದಾಳೆ. ಇವನು ಅಷ್ಟರಲ್ಲಿ ನನ್ನ ಮಗ ಟ್ಯೂಷನಿಂದ ಬಂದ. ಟ್ಯೂಷನ್ ಇತ್ತು ಅವ್ನಿಗೆ. ಆ್ಯಕ್ಚುಲಿ ಇವರಿಬ್ಬರದ್ದು ಜಗಳ ಕಚ್ಚಾಟ ಇದ್ದಿದ್ದೆ. ನನ್ನ ಬುಕ್ಕು, ನನ್ನ ಪೆನ್ನು, ಅದು ನನ್ನ ಥಿಂಗ್ಸು, ನೀನು ತೊಗೊಂಡಿದ್ಯಾ, ಹಾಗೆ ಹೀಗೆ ಅಂತ ಆರ್ಗ್ಯುಮೆಂಟ್ ನಡೀತಾನೇ ಇತ್ತು. ನಾನು ನೋಡ್ತಾ ಇದ್ದೆ ಏನು ಮಾಡ್ತಾರೆ ಅಂತ. ಒಂದು ಓಪನಾಗಿ ಏನು ಹೇಳ್ಕೊಬೇಕು ಅಂದರೆ 5 ನಿಮಿಷಕ್ಕೆ ಹಿಂಗೆ ಆಡ್ತಾರೆ. ಬಟ್ ಅವಳಿಲ್ಲ ಅಂದರೆ ನನ್ನ ಮಗ 5 ನಿಮಿಷವೂ ಇರಲ್ಲ. ಸೊ ಇಬ್ಬರು ತಿಂಡಿ ತಿಂದು ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿತ್ತು. ಸೊ ಇವಾಗ ಶೂಸು ಸಾಕ್ಸ್ ಎಲ್ಲ ಹಾಕ್ಕೊಂಡು ಅವನು ಕೂಡ ರೆಡಿ ಆಗ್ತಾ ಇದ್ದಾನೆ. ಏನಂದರೆ ಒಂಥರ ಫಸ್ಟ್ ಡೇ ಮಮ್ಮಿ ಹೋಗ್ಬೇಕಾ, ಯಾರೂ ಬರಲ್ಲ, ನಾನು ಹೋಗಬೇಕಾ ಅನ್ನೋ ಥರ ಇರುತ್ತೆ ಇಬ್ರಿಗೂ. ನಾನು ಹೌದು ಫಸ್ಟ್ ಡೇ ಅಬ್ಸೆಂಟ್ ಆಗಬಾರ್ದು, ಹೋಗಲೇಬೇಕು ಅಂತ ಹೇಳ್ತಾ ಇದ್ದೆ. ವ್ಯಾನವ್ರು ಕೂಡ ಕಾಲ್ ಮಾಡಿದ್ದೆ, ಹ್ಞೂ ಮೇಡಮ್ ಬರ್ತಾಯಿದ್ದೀನಿ ಅಂತ ಕೂಡ ಹೇಳಿದ್ರು. ನಾನು ಆಗಲೇ ಹೇಳಿದೆ ಅಲ್ವಾ, ಅವಳಿಲ್ಲ ಅಂದರೆ ಅವನು 5 ನಿಮಿಷ ಇರಲ್ಲ. ಎಷ್ಟೇ ಕಚ್ಚಾಡಿದ್ರು ಅದು ಸಿಬ್ಲಿಂಗ್ಸ್ ಬಾಂಡಿಂಗ್ ಅಂತ. ಏನೇ ಆದರೂ ಅವನ ಹತ್ರನೇ ಶೇರ್ ಮಾಡಬೇಕು. ಏನೇ ಆದರೂ ಅವ್ನು ಎಷ್ಟೇ ಕಿತಾಪತಿ ತುಂಟಾಟ ಮಾಡಿದ್ರು ಅವಳಿಗೆ ಅವನೇ ಬೇಕು, ಅವನಿಗೂ ಅವಳೇ ಬೇಕು. ಇಬ್ಬರು ಒಬ್ರು ಬಿಟ್ಟು 5 ನಿಮಿಷವೂ ಇರಲ್ಲ ಜೊತೆಗೆ. ಸೊ ಹೀಗೆ ಇಷ್ಟು ದಿನ ತಲೆ ಚಿಟ್ಟಿಡಿತಾಯಿತ್ತು ಮನೆಯೊಳಗೆ. ಇವಾಗ ತುಂಬ ಮಿಸ್ ಮಾಡ್ಕೋತೀನಿ.
ಇಬ್ಬರದು ಸೈಲೆನ್ಸ್ ಇರುತ್ತಲ್ಲ ಮನೇಲಿ, ಯಾರೂ ಇಲ್ಲಾಂದರೆ ನಾನು ಒಬ್ಬಳೇ ಇರ್ತೀನಲ್ಲ, ಅಪ್ಪ ನರಕ ಅನಿಸ್ಬಿಡುತ್ತೆ. ಸೊ ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಹೆಂಗೋ ಜೊತೆಗಿದ್ರು 15 ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಪಾಪ 15 ದಿನ ಫುಲ್ ಅವರಿಗೆ ಕೆಲಸ 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 ಈ ಕೆಲಸ ಅಂತ ಕೆಲಸ ಹಚ್ಚಿದ್ದೇ ಆಯಿತು. ನಾನು ಗಾಡೀಲಿ ಕೂತ್ಕೊಂಡು ಬಾಯ್ ಮಾಡ್ತಾ ಇದ್ದಾಳೆ ನೋಡಿ. ಸೊ ವ್ಯಾನ್ ಹೋಯ್ತು. ವ್ಯಾನ್ ಹೋಗೋಷ್ಟರಲ್ಲಿ ನಂದೆಲ್ಲ ಆಲ್ಮೋಸ್ಟ್ ಕೆಲಸ ಮುಗ್ದಿತ್ತು. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ವಾರ ಪೂಜೆ ಮಾಡೋಂಥದ್ದು. ಗುರುವಾರ ನಾನು ಆಗಲೇ ಹೇಳ್ದಂಗೆ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಗುರುವಾರದ ವ್ಲಾಗ್. ಸೊ ಗುರುವಾರ ಅಂದರೆ ಗೊತ್ತು ನಿಮಗೆ, ರಾಯರ ಭಕ್ತಲು ನಾನು. ಸೊ ದೇವ್ರ ಮನೇನ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ. ಹೇಗೆ ಡೆಕೋರೇಟ್ ಮಾಡಿದ್ದೀನಿ, ದೇವ್ರ ಮನೆ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ಸೊ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಟೆಂಪಲ್ಗೆ ಹೋಗಬೇಕಾಗಿತ್ತು, ಪೂಜೆ ಮುಗಿಸ್ದೆ. ಇಷ್ಟು ಬೇಗ ಆದ್ರೂ 8:30 ಆಗೇ ಹೋಯ್ತಾ ಅನ್ನೋ ಥರ ಅನಿಸ್ತಾ ಇರುತ್ತೆ. ಬಟ್ ಎಲ್ಲನೂ ನಾನೊಬ್ಬಳೇ ಮಾಡಬೇಕಲ್ವ ಪ್ರತಿಯೊಂದೂ ಕೂಡ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಗುರು ರಾಘವೇಂದ್ರಾಯ ನಮೋ ನಮಃ. ಮೈಸೂರಲ್ಲಂತೂ 2-3 ಡೇಸಿಂದ ರಾತ್ರಿ ಫುಲ್ ಓಲ್ ನೈಟ್ ಫುಲ್ ಮಳೆ ಜಿಟಿ ಮಳೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ನಿಮ್ಮ ಕಡೆನೂ ಅದೇ ಥರ ಮಳೆ ಹುಯ್ತಾ ಇದೆಯಾ ಕಮೆಂಟಲ್ಲಿ ಹೇಳಿ. ಹೊಸ್ಲಿಗೂ ಕೂಡ ಎಲ್ಲ ದೀಪ ಎಲ್ಲ ಅಂಟಿಸಿಟ್ಟು ರಾಯರ ಮಠಕ್ಕೆ ಬಂದೆ. ಇವತ್ತಿನ ಅಲಂಕಾರ ಮಾತ್ರ 2 ಕಣ್ಣು ಸಾಲೋದಿಲ್ಲ ನೋಡೋಕ್ಕೆ, ಹಂಗೆ ರೆಡಿ ಮಾಡ್ತಾಯಿದ್ರು ರಾಘವೇಂದ್ರ ಸ್ವಾಮಿನ. ನಿಜಕ್ಕೂ ಸೋ ಬ್ಲೆಸ್ಸಡ್ ಡೇ. ನಾನೊಬ್ಬಳೇ ದರ್ಶನ ಮಾಡಿದ್ರೆ ಸಾಲತ್ತಾ? ನನ್ನ ವ್ಯೂವರ್ಸ್, ನನ್ನ ಲವ್ಲಿ ಫ್ಯಾಮಿಲಿ ಮೆಂಬರ್ಸ್, ನೀವು ಕೂಡ ರಾಯರ ದರ್ಶನ ಮಾಡಲಿ ಅಂತ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತಗೊಂಡು 2 ತೊಪ್ಪು ದೀಪ ತಗೊಂಡು ಅಲ್ಲೇ ರಾಯರಿಗೆ ಮಂಗಳಾರತಿ ಕೂಡ ಮಾಡಿದೆ. ಯಾಕೋ ಇವತ್ತು ಅನ್ನಿಸ್ತು ಮಂಗಳಾರತಿ ಮಾಡಬೇಕು ಅಂತ. ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಕೂಡ ತಗೊಂಡು ಅಕ್ಷತೆ ತೀರ್ಥ ಎಲ್ಲ ಇಸ್ಕೊಂಡು ಸಾಯಿಬಾಬಾ ಮಂದಿರಕ್ಕೂ ಕೂಡ ಬಂದೆ. ಅಲ್ಲಿ ಅಭಿಷೇಕ ಮಾಡ್ತಾಯಿದ್ರು. ಸೊ ಇನ್ನೂ ಹೂವು ಎಲ್ಲ ಹಾಕಿರಲಿಲ್ಲ. ಇನ್ನು ಲೇಟ್ ಆಗುತ್ತೆ ಇವತ್ತು. 9:30ಗೆ 9:30 ಮೇಲೆ ರಾಹುಗಾಲ ಇದೆ, 9:30 ಮೇಲೆ ಮಾಡ್ತೀವಿ ಅಂತ ಅಂದರು. ಸೊ ಅಲ್ಲಿಂದ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಮನೆಗೆ ಕೂಡ ಬಂದುಬಿಟ್ಟೆ. ಸತೀಶ್ ಇರಲಿಲ್ಲ, ಮಾರ್ಕೆಟ್ಗೆ ಹೋಗಿದ್ರು ಕೆಲಸ. ಸೊ ಹಾಗಾಗಿ ನಾನು ತಿಂಡಿ ತಿಂದು ಈಗ ಮಧ್ಯಾಹ್ನ ಇನ್ನೂ ಆಗಿರಲಿಲ್ಲ, 11:30 ಐ ಥಿಂಕ್ ಅಷ್ಟೇ. ಒಂದು ತರಕಾರಿ ಕಾಳು ಗೊಜ್ಜು ಅಥವಾ ತರಕಾರಿ ಹುಳಿ ಎಲ್ಲ ಮಿಕ್ಸ್ ಕಾಳು ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಳಸಂದೆ ಕಾಳು, ಎಲ್ಲ ಥರ ಕಾಳು, ಆಮೇಲೆ ಹಸಿ ಅವರೆಕಾಳು, ಎಲ್ಲ ಹೆಸರು ಕಾಳು, ಎಲ್ಲ ಕಾಳು ಮಲ್ಟಿ ಕಾಳುಗಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕಾಯಿ, ಕಡಲೆ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಬಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸುಮಾರು ಸಲ ಡೀಟೇಲಾಗಿ ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ. ಒಂದ್ಸಲ ನಾನು ಹಳೆಯ ವ್ಲಾಗ್ಗಳನ್ನ ಚೆಕ್ ಮಾಡಿ ಎಣ್ಣೆ ತುಪ್ಪ ಹಾಕಿ ಬೆಳ್ಳುಳ್ಳಿ ಕೂಟ ಹಾಕಿ ಒಗ್ಗರಣೆ ಮಾಡಿಕೊಂಡು ಕಟ್ ಮಾಡಿರೋಂಥ ತರಕಾರಿ ಕಾಳುಗಳು ಎಲ್ಲನೂ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥ, ಇದನ್ನು ಸಾಂಬಾರು ಸದಮ್ ಅಂತ ಕೂಡ ಕರಿಬೋದು ಅಥವಾ ತರಕಾರಿ ಗೊಜ್ಜು, ಕಾಳು ಗೊಜ್ಜು ಅಂತಲೂ ಅದ್ರ ಕರಿಬೋದು. ಸ್ವಲ್ಪ ಹುಣಸೆ ಹುಳಿ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರು ಪುಡಿ ಖಾರ ಸಾಕ ನೋಡಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ, ಯಾವುದು ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಹ್ಯಾಪ್ಟಾಗಿರುತ್ತೆ. ನಿಮ್ಗೆ ಅದು ತೆಳು ಅನಿಸ್ತಾ ಇರ್ಬೋದು ನೋಡಲಿಕ್ಕೆ, ಬಟ್ ಅದು ಕಾಯಿ ಕಡಲೆ ಎಲ್ಲ ಹಾಕಿದ್ದೀವಲ್ವ, ಅದು ಒಂದು ಕುದೀತಾ ಟೈಟ್ ಆಗುತ್ತೆ. ಜೊತೆಗೆ ಅನ್ನಕ್ಕೂ ಕೂಡ ಇಟ್ಕೊಂಡು ಜೊತೆಗೆ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ಇನ್ನೂ ತುಂಬ ಕೆಲಸ ಇತ್ತು, ಸಿಟಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಕೆಲಸ ಮುಗಿಸ್ತಂಥದ್ದು. ಸೊ ಪಾಪು ನಾನು ಹಿಂಗೆ ಪಾಪುನ ಪಕ್ಕದ ಮನೆ ಪಾಪು ಕೂಡ ಬಂದುಬಿಡ್ತಾನೆ. ಅವನ ಜೊತೆ ಆಟ ಆಡಿಕೊಂಡು ಮಧ್ಯಾಹ್ನದ ಹೊತ್ತು ಟೈಮ್ ಪಾಸ್ ಮಾಡ್ತೀನಿ. ಎಲ್ಲ ಕೆಲಸ ಮಾಡ್ತಾ ನಾನು ಆಗಲೇ ಹೇಳ್ದಾಗೆ ಅದು ಕುದೀಲಿ ಅಂತ ಹೇಳಿ ನನಗೆ ಅಡುಗೆ ಮನೆ ಗಲೀಜಾಗ್ಬಿಟ್ರೆ ಆಗೋದೇ ಇಲ್ಲ. ಅಲ್ಲಿಂದಲ್ಲೇ ಸ್ವಲ್ಪ ಪಾತ್ರೆಗಳೆಲ್ಲ ಆಯಿತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳೆಲ್ಲ ಅಲ್ಲೇ ತೊಳೆದು ಎತ್ತಿ ಇಟ್ಕೊಂಡು ತಿಂಡಿ ಎಲ್ಲ ತಿಂತಾಯಿದ್ದೆ. ಅಷ್ಟರಲ್ಲಿ ಪಾಪ ಕೂಡ ಆಂಟಿ ಅಂದ್ಕೊಂಡು ಬಂದ. ಅವ್ನು ಬಂದುಬಿಟ್ರೆ ನಮ್ಮ ಮನೇಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಈ ನಡುವೆ ನನಗೆ ಬೇಗ ಡ್ಯಾನ್ಸ್ ಚಕ್ಕ ಹಾಕ್ಕೊಡ್ತೀನಿ ಮಾಡು. ಚಕ್ಕ ಸಾಕಾಯ್ತಾ? ಬಾಯ್ ತೊಳ್ಕೊಡ್ತೀನಿ. ಎದಪ್ಪ ಬಾಕ್ಸ್ ಎತ್ಕೊಳ್ಳಿ ಅಲ್ಲಿ. 2 3 3 4 5 6 7 8 9 10. ನಾನೇ ವಿನ್. ನಾನು ವಿನ್. ಯೋನೋ ನಾನೇ ವಿನ್. ಎದು ಸೋತಾ? ಯಾರು ಮಾಡಿದ್ದು? ಯಾಕೆ ಪೆನ್ ಸಿಕ್ತು ಅಂತ ಎಲ್ಲ ಕಡೆ ಗೀಚ್ ಹಾಕಿದೀಯಾ? ವಿಕ್ಕಿ ಅಣ್ಣ ನೋಡಿದ್ರೆ ಪಟಾರ್
ನಿಂಗೆ 4 8 ನನವಿನ್ ಎದು ಸೋತ ಅದು 4 ಅದು 8 ನನವಿನ್ ಶ್ವೇತಾ ಆಂಟಿ ವಿನ್ ಎದಪ್ಪ ಸೋತ ಮಾಡಬಾರ್ದು ಗುಡ್ ಬೈ ಅಲ್ಲ ನೀನು ಬನ್ನಿ ಫ್ರೆಂಡ್ಸ್ ಪಾಪು ಜೊತೆ ಸೇರಿಕೊಂಡು ನಾನು ನೀವು ಯೂನೋ ಕಾರ್ಡ್ಸ್ ಆಟಾಡೋಣ 2 3 3 4 5 ತಗೋ ಎಲ್ಲ ತಗೋ ನಿಂಗೆ ಬೇಡವಾ ಯಾಕೆ ಯಾರು ವಿನ್ನು ಶ್ವೇತಾ ಆಂಟಿ ವಿನ್ ಶ್ವೇತಾ ಆಂಟಿ ವಿನ್ ಶ್ವೇತಾ ಆಂಟಿ ವಿನ್ ಶ್ವೇತಾ ಆಂಟಿ ವಿನ್ ಎದಪ್ಪ ಸುಳ್ಳು ಹೇಳ್ಬಾರ್ದು ನನ್ನ ವಿನ್ ಯಾರು ವಿನ್ನು ಆಟದಲ್ಲಿ ಯಾರು ವಿನ್ನು ಮಾತಾಡು ಯಾರು ವಿನ್ನು ಮಾತಾಡಲ್ಲ 2 ನಿನ್ ಜೊತೆ ಯಾರು ವಿನ್ನು ನಾನು ಶ್ವೇತಾ ಆಂಟಿ ವಿನ್ ಶ್ವೇತಾ ಆಂಟಿ ವಿನ್ ಹೇಳು ನಾನು ಕುಳ್ಳ ಸುಳ್ಳು ಹೇಳ್ತೀಯಾ ನಾನು ವಿನ್ ಅಯ್ಯಪ್ಪ ಡಿಚ್ಚಿ ಯಾರು ವಿನ್ನು ಆಟದಲ್ಲಿ ಹೇಳು ಕಳ್ಳ ತಿನ್ನು ಗೋಡಂಬಿ ಹಾಕಿದೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದೆ ತಿನ್ನು ಎಲ್ಲಿದೆಯಾ ಉಯ್ಯಲೆ ಆಡ್ತಾ ಇದೀಯಾ ಆಡ್ತಾ ಇದೀಯಾ ಕೂತ್ಕೋ ಕೆಳಗಡೆ ಬಿದ್ದುಬಿಡ್ತೀಯಾ ನಿಧಾನ ಕೂತ್ಕೋ ಓ ಪಿನ್ ಬಿದ್ದೋಗಿದೆ ಮಗನೇ ನಾನು ಬರ್ತೀನಿ ಸಿಟಿಗೆ ರೌಂಡು ನಾನು ಬರ್ತೀನಿ ಮಾಮ ಕಿತ್ತಾಕ್ಬಾರ್ದು ಬಾ ಕಚ್ಚ ಅಯ್ಯ ಬಾ ಕರ್ದ್ಯಾ ಬೇಡ ನಿಂಗೆ ಸ್ಲಪ್ಪರ್ ಬಾ ನಾನು ಎತ್ಕೋತೀನಿ ನಿನ್ನನ್ನು ಮಾಮುಂದದು ಬೇಡ ಚಿನಿ ಬೇಡ ಬಾ ಆಗಲ್ಲ ನಿಂಗೆ ಸತೀಶ್ ಅಷ್ಟರಲ್ಲಿ ಮಾರ್ಕೆಟ್ಗೆ ಹೋಗ್ತಾ ಇದ್ರು ಏನೇನೋ ತರಬೇಕಿತ್ತಂತೆ ಮತ್ತೆ ಸೊ ಕೆಲಸ ಇತ್ತು ಅಂತ ನಾನು ಆಗಲೇ ಹೇಳ್ದೆ ಅಲ್ವಾ ಸೊ ಇದು ನಾನು ಇಬ್ಬರು ಮನೇಲಿ ಬೇಜಾರಾಗ್ತಾ ಇದೆ ಎಲ್ಲ ಕೆಲಸ ಮುಗ್ದಿತ್ತಲ್ಲ ಅಂತ ಹೇಳಿ ಮನೆಗೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಬೇಕಾಗಿತ್ತು ಅದಕ್ಕೋಸ್ಕರ ಸಿಟಿಗೆ ಬಂದ್ವಿ ಯದು ಪಾಪು ಇವಾಗ ಫ್ಯಾಮಿಲಿ ಮೆಂಬರ್ ಥರ ಆಗ್ಬಿಟ್ಟಿದ್ದಾನೆ ಎಲ್ಲರೂ ಹೋದ್ರು ಈಗ ಮಾಮ ಆಂಟಿ ಅಂತ ಅಂದ್ಕೊಂಡು ಬಬ್ಬಕಾಯಲ್ಲಿ ವಿಕಿಯಣ ಎಲ್ಲಿ ಅಂತ ಎಲ್ಲ ಕೇಳ್ತಿರ್ತಾನೆ ರೋಡಲ್ಲಿ ಹೋಗೋರು ಬರೋರ್ನೆಲ್ಲರನ್ನೂ ಆಯ್ ಬಾಯ್ ಅಂತ ಮಾತಾಡಿಸ್ತಾ ಇರ್ತಾನೆ ಎಲ್ರಿಗೂ ಇದು ಒಂಥರ ಫೇವ್ರೆಟ್ ಮಗು ಅಂತ ಹೇಳ್ಬೋದು ಇಷ್ಟು ಆ್ಯಕ್ಟಿವ್ ಇದ್ದಾನೆ ಹೆಂಗೆ ಮಾತಾಡ್ತಾನೆ ಅಂತ ಎಲ್ಲರೂ ಖುಷಿ ಪಡ್ತಾರೆ ಅವ್ರ ಮಾಮನಂತೂ ಅವನು ಬಿಟ್ಟಿರಲ್ಲ ಮಾಮ ಅಂದ್ಕೊಂಡು ಚಾಕಿ ಐಸ್ ಕ್ರೀಮು ಅಂತ ಅಂದ್ಕೊಂಡು ಅಂಟ್ಕೊಂಡ್ಬಿಟ್ಟಿರ್ತಾನೆ ಅವ್ರ ಮಾಮನ 24 ಗಂಟೆ ನೋಡು ಅಲ್ಲೇ ಕೂತಿರೋ ಅಂದ ತಕ್ಷಣ ಗಾಡಿ ಹತ್ತ ಗುಡ್ ಇಲ್ಲ ಬಂದವನ್ ಕಣ ಬಂದವನ್ನೇ ಅದಲ್ಲ ಒಂದೇ ಸಲ ತಿನ್ಬಾರ್ದಾಯ್ತಾ ಇಸ್ಕೋ ಕವರ್ ಇಸ್ಕೋ ಥ್ಯಾಂಕ್ ಯು ಬಾಯ್ ಹೇಳು ಟಾಟಾ ಬಾಯ್ ಮಾಮ ಬರ್ತಾರೆ ಇಲ್ಲಿ ಇಟ್ಕೋ ಇದು ತಗೊಳ್ಳೋಣ ಮೂಟೆ ಸ್ನ್ಯಾಕ್ಸು ಅದು ತಗೊಳ್ಳೋಣ ಒಂದೊಂದು ತಿನ್ಬೇಕು ಇವಾಗ ಬೇಡ ಮನೇಲಿ ಓಪನ್ ಮಾಡು ಆಯ್ತಾ ಬರ್ತಾರೆ ಬಾ ಎಲ್ಲಾಯ್ತು ಅದು ಮೂಟೆ ಎತ್ಕೊಂಡ್ಬರ್ತೀನಿ ಇಲ್ಲಿ ಇರ್ತೀಯಾ ಹಾಂ ಜಾಣ ಇಲ್ಲಿರು ಮನೇಲಿ ತಿನ್ನೋಣ ಬಿಗಾಗಿ ಹಿಡ್ಕೊ ಬೀಳಿಸ್ಬೇಡ ಹಿಡ್ಕೊ ಟೈಟಾಗಿ ಹಿಡ್ಕೊ ಓಪನ್ ಮಾಡಬೇಡ ಅಲ್ಲೇ ಇರು ಬಂದೆ ಅಲ್ಲೇ ಇರು ಚೆನ್ನಾಗಿದ್ಯಾ
ಚೆನ್ನಾಗಿದೆಯಾ? ನಿಂಗೆ ಯಾವ್ದು ಬೇಕು? ಯಾವುದು? ಹಾಂ ಯಾವ್ದು ಬೇಕು ನಿಂಗೆ? ಅದು ಅಂದರೆ ಸುತ್ತಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಸುಸ್ತಾಗಿತ್ತು. ಸೊ ಜ್ಯೂಸ್ ಅಂಗಡಿಲಿ ಜ್ಯೂಸ್ ಕುಡಿಯೋಣ ಅಂತ ನಾನು ಸಪೋಟ ಜ್ಯೂಸ್ ಕುಡಿಯೋಣ ಅಂತ ಸತೀಶ್ ದಾಳಿಂಬೆ ಜ್ಯೂಸ್ ತೊಗೊಂಡ್ರು. ಕುಡಿ. ಕೋಲ್ಡಾ? ಸಪೋಟ ಜ್ಯೂಸ್ ಕುಡಿ. ಚೆನ್ನಾಯ್ತಾ? ಕುಡಿ. ಸಪೋಟ ಕಣಪ್ಪ. ಹ್ಞೂ ಇವಾಗ ಎಲ್ಲ ನೋಡಲ್ಲ ಕೆಳಗಡೆ ಅತ್ತೆ ಹುಡುಗ ರೀ ನೀನು ಮಿಕ್ಕಿ ಫ್ರಿಜ್ಜ ಹಾಳು ಮಾಡ್ತೀಯ. ನಿಂದು ಫ್ರಿಜ್ ಏನಾಯ್ತು ನಿಂದು? ಊಟ ಮಾಡ್ದೇನಾ? ಮಾಡ್ದ? ಏನು ಮಾಡಿದ್ರು? ರೀ ಸೊ ನಾನು ಆಗಲೇ ಹೇಳ್ದಾಗೆ ಗೋಡೌನಲ್ಲಿ ಫುಲ್ ಕೆಲಸ ಆಯಿತು. ಹುಡುಗರೆಲ್ಲ ಬಂದಿದ್ರು. ಪಾಪಾಯ ರೋಲ್, ಗ್ಲಾಸ್ ಸ್ಯಾಂಡ್ವಿಚ್, ಬೂದ್ ಕುಂಬಳಕಾಯಿದು ಸ್ವೀಟ್ ಕೂಡ ಮಾಡ್ತಾಯಿದ್ರು. ನನಗಂತೂ ಆ ಸ್ವೀಟ್ ಅಂದರೆ ತುಂಬಾ ಫೇವ್ರೇಟ್. ನಾನು ಮಾಡಿದಂಥ ಕಾಳು ಗೊಜ್ಜು, ಬಿಸಿ ಬಿಸಿ ಮುದ್ದೆ ಮಾಡಿ ಸಿಟಿಯಿಂದ ಬಂದ ತಕ್ಷಣ ಯದು ಪಾಪು ಆ್ಯಕ್ಚುಲಿ ಮಲ್ಕೊಂಬಿಟ್ಟ ಗಾಡೀಲಿ ಬರುವಾಗ. ಅವ್ರ ಮನೆಗೆ ಬಿಟ್ಬಿಟ್ಟು ಬಂದು ಮುದ್ದೆ ಮಾಡಿ ಅವ್ರಿಗೂ ಸತೀಶ್ಗೂ ಊಟ ಕೊಟ್ಟು ನಾನು ಬಿಸಿ ಮುದ್ದೆ ಹಾಕ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು. ನಾನು ಹೇಳಿರೋ ರೀತಿ ಒಂದ್ಸಲ ಮಾಡಿ ಟ್ರೈ ಮಾಡಿ. ಎಲ್ಲ ಥರ ಕಾಳು ಹಾಕಿ ಸೂಪರಾಗಿರುತ್ತೆ. ನನಗೆ ಈ ನಡುವೆ ಸ್ವಲ್ಪ ಡೌಟ್. ನಂಗೆ ಯಾರೋ ಕಮೆಂಟ್ ಮಾಡಿದರು ತುಂಬ ದಪ್ಪ ಆಗಿದ್ದೀರಾ ಅಂತ. ನಿಮಗೂ ಹಂಗೆ ಅನ್ಸುತ್ತಾ? ಕಮೆಂಟಲ್ಲಿ ಹೇಳಿ. ನನಗಂತೂ ಈ ಸ್ವೀಟ್ ಅಂದರೆ ಎಮ್ಮಿ ಸಖತ್ ಇಷ್ಟ. ನಾನು ಸ್ವೀಟ್ಗಳಲ್ಲಿ 2-3 ತಿಂತೀನಿ ಅಷ್ಟೇ. ಹೋಳಿಗೆ ಜಾಮೂನ್ ಬಿಟ್ಟರೆ ಇದು ಗ್ಲಾಸ್ ಸ್ಯಾಂಡ್ವಿಚ್ ಇದೊಂದು ತಿಂತೀನಿ. ಅಲ್ಲಿ ಫ್ರೆಶ್ಶಾಗಿ ಮಾಡಿದ್ದು ಮಾತ್ರನೇ ತಿನ್ನೋದು. ಆಲ್ರೆಡಿ ನೀವು ನೋಡಿದ್ರೆ ಅದು ತುಂಬ ಕೋಲ್ಡ್ ಆಗಬೇಕು, ಅಂದರೆ ಅದು ತಿನ್ನುವಾಗ ಕರಂಗ್ ಅಂತ ಸೌಂಡ್ ಬರಬೇಕು. ಮೆತ್ತಗಿದ್ರೆ ಅಷ್ಟು ಮಜಾ ಇರಲ್ಲ ಅದು ಈ ಸ್ವೀಟು. ಅದಕ್ಕೋಸ್ಕರ ಫ್ರಿಜ್ಗೆ ತಂದು ಇಡ್ತಾಯಿದ್ದಿದ್ರು. ಅದರಲ್ಲಿ ನಾನು ಒಂದು ದೇಪ್ಕೊಂಡು ಚಕ ಅಂತ ತಿಂತಾಯಿದ್ದೀನಿ. ಸಖತ್ತಾಗಿತ್ತು. ಊಟ ಎಲ್ಲ ಆದಮೇಲೆ ರೆಸ್ಟ್ ಆದಮೇಲೆ ಮಕ್ಕಳು ಸಂಜೆ ಸ್ಕೂಲಿಂದ ಬಂದಮೇಲೆ ನಮ್ಮನೆ ಮುಂದೆನೇ ನೀವು ನೋಡ್ತಾ ಇದ್ದೀರಾ ವೀಡಿಯೋದಲ್ಲಿ, ನಾನು ನಮ್ಮನೆ ಮುಂದೆನೇ ಆಟ ಆಡಿಸ್ತೀನಿ ಒಂದು 5-10 ನಿಮಿಷ. ಅವ್ರಿಗೂ ಮೂಡು ಫ್ರೆಶ್ ಆಗಬೇಕಲ್ವ. ಸೊ ಈ ಹಾಳು ಜನಗಳಿಗೆ ಏನಾಗಿದೆಯೋ ಗೊತ್ತಿಲ್ಲ. ನಮ್ಮನೆ ಹತ್ರ ನನ್ನ ಮಕ್ಕಳ ಆಟ ಆಡಿದ್ರು ಮೆಣಸಿಕಾಯಿನ ಎಲ್ಲೆಲ್ಲೋ ಹಾಕ್ಕೊಂಡಂಗೆ ಆಡ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಇಂಥವ್ರು ಇರಬೇಕು. ಅದೇನೋ ಹಂದಿ ಇದ್ದರೆ ಅಂತೆ ಬೀದಿ ಎಲ್ಲ ಕ್ಲೀನ್ ಆಗೋದು, ಹಾಗೆ ಇಂಥ ನಾಯಿಗಳಿದ್ರೇ ಒಂಥರ. ಸೊ ಯಾಕೆ ಹಿಂಗೆ ಹೇಳ್ತೀನಿ ಅಂದರೆ ನಾನು ಅಂಥ ನರಕ ಅನುಭವಿಸ್ತಾ ಇದ್ದೀನಿ, ನಿಮಗೆ ಗೊತ್ತು. ನಾನಾಗಲೇ ಹೇಳ್ದಾಗೆ ಗೋಡೌನಲ್ಲಿ ಹುಡುಗರಿದ್ರು, ಕೆಲಸ ಇತ್ತು. ಬಾದುಷಾ, ಖಾರ ಬೂಂದಿ, ಮಿಕ್ಸ್ಚರ್ ಎಲ್ಲನೂ ಪ್ಯಾಕಿಂಗ್ ಮಾಡ್ತಾಯಿದ್ರು. ನಮ್ಮ ಹುಡುಗರು ಅಕ್ಕ ತಿನ್ನಿ ಅಕ್ಕ ಅಂತ ಟೇಸ್ಟ್ಗೆ ಅಂತ ಕೊಡ್ತಾಯಿದ್ರು. ಸೊ ನಮ್ಮ ಗೋಡೌನಲ್ಲೇ ಮಾಡಿದಂಥದ್ದು. ನಾನು ಬೇಡ ಅಂತ ಇದ್ದೆ, ಯಾಕಂದರೆ ನಾನು ಆಲ್ರೆಡಿ ಹಿಂಗೆ ಸ್ವೀಟ್ ತಿಂತಾಯಿದ್ರೆ ಇನ್ನೂ ದಪ್ಪ. ನನಗೆ ಆಲ್ರೆಡಿ ಕಮೆಂಟ್ ಬಂದಿದೆ ಈ ನಡುವೆ ತುಂಬ ದಪ್ಪ ಆಗಿದ್ದೀರಾ ಅಂತ. ಸೊ ಇವಾಗಲೂ ಮತ್ತೆ ತಿಂತಾನೆ ಇದ್ದರೆ ದಪ್ಪ ಆಗಿಬಿಡ್ತೀನಿ ಅಂತ ಭಯ ಆಗ್ತಾಯಿತ್ತು. ಸೊ ಮನೆಗೆ ಸ್ವಲ್ಪ ಖಾರ ಬೂಂದಿ ಎಲ್ಲ ಕೊಟ್ಟರು ಮಕ್ಕಳಿಗೆ ಅಂತ. ಇನ್ನು ತುಂಬ ಬೇಜಾನ್ ಕೆಲಸಗಳಿತ್ತು. ನಾನು ಅದೇ ಏನು ಬೆಳಿಗ್ಗೆ ಮಾಡಿದ್ದೆ ಗೊಜ್ಜು ಮಧ್ಯಾಹ್ನ, ಅದೇ ಗೊಜ್ಜಿಗೆ ರೊಟ್ಟಿ ಹಾಕ್ಕೊಂಡ್ರೆ ಆಯಿತು ನೈಟ್ ಊಟಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿಕೊಟ್ಟೆ. ನನಗಂತೂ ಮೇಲೆ ಹೋಗಿ ಮಾಡೋಂಥ ಕೆಲಸ ಏನೂ ಇರಲಿಲ್ಲ. ಸೊ ಆದರೂ ಬಿಡಲಿಲ್ಲ ನೋಡಿ, ಮತ್ತೆ ಒಂದು ಸ್ವೀಟ್ನ ಗುಳುಮ್ ಮಾಡ್ತಾಯಿದ್ದೀನಿ. ಇವರು ನೋಡೋದೇ ಆಗುತ್ತೆ ನನಗೆ. ನನ್ನ ಮಕ್ಕಳು ನನ್ನ ಮನೆ ಮುಂದೆ ಆಟ ಆಡಿದ್ರೆ ಕೆಲವೊಂದು ನಾಯಿಗಳಿಗೆ ಉರಿ ತಡ್ಕೊಳಕ್ಕಾಗಲ್ಲ. ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಉರಿ ಉಷ್ಣ ಎಲ್ಲ ಜಾಸ್ತಿ ಆಗಿಬಿಡುತ್ತೆ, ಹೀಟ್ನಂಶ ಜಾಸ್ತಿ ಆಗಿಬಿಡುತ್ತೆ. ಸೊ 7:30-8 ಗಂಟೆ ತನಕ ಇದ್ದು ಮತ್ತೆ ಮಕ್ಕಳನ್ನ ಕರ್ಕೊಂಡೋಗಿ ಓದಿಸಿ ಬರೆಸಿ ತಿನ್ನಿಸಿ ಮಲಗಿಸಿ ಮತ್ತೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಶುಕ್ರವಾರ ಬೆಳಿಗ್ಗೆ ಇವತ್ತಿನ ದಿನ ಸಂಕಷ್ಟಹರ ಚತುರ್ಥಿ. ಇವತ್ತು ಕೂಡ ಹಂಗೆ ಚಿತ್ರಾನ್ನ ಮಾಡಿದ್ದೆ ಅವಲಕ್ಕಿ.
ಹೂವು ಅಂತ ಕೂಡ ಕರಿಬೋದು, ಅದನ್ನು ಎಲ್ಲ ಕಡೆ ಹಂಗೆ ಕರೆಯೋದು. ಸೊ ಎಲ್ಲ ಮಾಡಿ ಡಬ್ಬಿ ಕಟ್ಟಿ ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಾನು ವಾರ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ, ಯಾಕಂದರೆ ಶುಕ್ರವಾರ ಅಲ್ವಾ. ಸೊ ಎಲ್ಲ ಮುಗಿಸ್ಕೊಂಡೆ. ಗೋಡೌನಲ್ಲಿ ಕೆಲಸ ಇತ್ತು ಬೆಳಗ್ಗೆ. ಸತೀಶ್ ಅವರೆಲ್ಲ 7:30 8 ಗಂಟೆ ಅಷ್ಟರಲ್ಲಿ ರಾಮನಾಥಪುರ ಶೂಟಿಂಗ್, ರಾಮನಾಥಪುರ ಅಂತ ನೀವೆಲ್ಲ ಕೇಳಿರ್ತೀರ, ಅಲ್ಲಿಗೆ ಎಲ್ಲ ಊಟ ತೊಗೊಂಡು ಪಾರ್ಸಲ್ ತೊಗೊಂಡು ಹೊರಟೋಗಿದ್ದಾರೆ. ಬಿಸಿ ಬಿಸಿ ಐಟಮ್ಸ್ ಎಲ್ಲ ಅಲ್ಲೇ ಮಾಡಬೇಕು ಅಂತ ಅವ್ರ ಪಾಡ್ಗೆ ಅವರೆಲ್ಲ ಹೊರಟೋಗಿದ್ರು. ಗೋಡೌನಲ್ಲಿ 2 ಕಡೆ ಇತ್ತು, ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲ ಗಾಡೀಲಿ ತೊಗೊಂಡು ಹೋದ್ಮೇಲೆ ನಾನು ಆಲ್ರೆಡಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಅವರಿದ್ದಂಗೆ ನಾನು ಸಣ್ಣ ಪುಟ್ಟ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಏನಂದರೆ ಎಲ್ಲ ಜಿಡ್ಡಾಗಿರುತ್ತೆ. ಈಗ ಬೇಬಿ ಕಾರ್ನ್ ಮಂಚೂರಿ ಇತ್ತು, ಎಣ್ಣೆ ಎಲ್ಲ ಆರಿಸಿರ್ತಾರೆ, ಕಾಲಿಗೆಲ್ಲ ಅಂಟುತ್ತಾ ಇರುತ್ತೆ. ಸೊ ಈಗ ಮಾತಾಡೋರಿಗೆ ನಾನು ಒಂದು ಹೇಳ್ತೀನಿ, ದಪ್ಪ ಆಗಿದ್ದೀರಾ, ನೀವು ತುಂಬ ಸಣ್ಣ ಆಗಿದ್ದೀರಾ. ಈಗ ಹೆಣ್ಮಕ್ಳಿಗೆ ಏನು ಗೊತ್ತಾ, ಹೊಗಳಿದ್ರೆ ಖುಷಿಯಾಗುತ್ತೆ, ತೆಗಳಿದ್ರೆ ಬೇಜಾರಾಗುತ್ತೆ ಅಂತ ಅಲ್ಲ. ಸಡನ್ನಾಗಿ ಏನಾದರೂ ಈಗ ವೇಟ್ ಗೇನ್ ಆಯಿತು ಅಥವಾ ಮುಖ ಒಂಚೂರು ಗುಂಡು ಕಾಣ್ತು ಅಂದರೆ ಅದಕ್ಕೆ ತಿಂದು ದಪ್ಪ ಆಗಿದ್ದೀವಿ ಅನ್ನೋ ರೀತಿ ಅಲ್ಲ. ಸೊ ಇವಾಗ ನಂಗೆ ಹುಷಾರಿರಲಿಲ್ಲ, ಮಾತ್ರೆಗಳೆಲ್ಲ ತೊಗೊಂಡೆ, ಕ್ಯಾಲ್ಶಿಯಂ ಕಮ್ಮಿ ಆಗಿದೆ, ನಿದ್ರೆ ಬರ್ತಾ ಇರಲಿಲ್ಲ, 3 ಗಂಟೆ 2:15 ಎಚ್ಚರಿಕೆ ಆಗಿಬಿಡ್ತಾಯಿತ್ತು. ಈ ಥರದ್ದೆಲ್ಲ ಹೇಳಿದಾಗ ಡಾಕ್ಟ್ರು ಒಂದಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ಅಂತ ಕೊಟ್ಟಿದ್ದರು. ನಾನು ಹಿಂದಿನ ವ್ಲಾಗಲ್ಲೇ ಶೇರ್ ಮಾಡಿದ್ದೆ. ಸೊ ಆ ಥರ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಾಗ ನನಗೆ ಅಂತಲ್ಲ, ಎಲ್ಲರಿಗೂ ಒಳ್ಳೆ ರೆಸ್ಟ್, ಅಂದರೆ ಒಳ್ಳೆ ನಿದ್ರೆ ಬರುತ್ತೆ, ಹೊಟ್ಟೆ ಹಶ್ವಾಗುತ್ತೆ, ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ಮಲಗೋದು ಆದಾಗ ವೆಯ್ಟ್ ಗೇನ್ ಆಗಿದೆಯೋ ಬಿಟ್ಟಿದೆಯೋ ಅದು ಗೊತ್ತಿಲ್ಲ, ನಿಮ್ಗೆ ಹಂಗೆ ಅನಿಸ್ಬೋದು. ಬಟ್ ನನಗೇನು ಹಂಗೇನೋ ತುಂಬ ತೀರಾ ದಪ್ಪ ಆಗಿದ್ದೀನಿ ಅಂತ ನಾನು ಅನಿಸಲ್ಲ. ಅಕಸ್ಮಾತ್ ನಿಮ್ಗೇನಾದರೂ ಹಂಗೆ ಅನಿಸ್ದಾಗ ಅದನ್ನೇ ಹೇಳೋ ರೀತಿ ಇರುತ್ತೆ ಅಲ್ವಾ. ಯಾಕೋ ಈ ನಡುವೆ ಒಂಥರ ಗುಂಡು ಕಾಣ್ತಾ ಇದ್ದೀರಾ, ಹಾಗೆ ಹಿಂಗೆ ಅಂದಾಗ ತೊಗೋತೀವೋ ಏನೋ. ಬಟ್ ತುಂಬ ದಪ್ಪ ಆಗಿದೆಯಾ, ತಿಂದು ಎಮ್ಮೆ ಥರ ಆಗಿದೆಯಾ ಅಂತ ಅಂದಾಗ ಖಂಡಿತವಾಗ್ಲೂ ನಾನಂತಲ್ಲ, ಯಾರೂ ತೊಗೊಳಲ್ಲ. ಯಾಕಂದರೆ ಎಲ್ಲರೂ ಸ್ವಾಭಿಮಾನಿಗಳು ಗೈಸ್. ಯಾರಪ್ಪಂದು ಯಾರ ಮನೆದು ಯಾರೂ ತಿಂತಾಯಿಲ್ಲ ಅಲ್ವಾ. ಕಷ್ಟಪಟ್ಟು ದುಡಿತೀವಿ, ತಿಂತೀವಿ. ನಾನು ತಿಂದು ಉಂಡು ಅಂತ ದಪ್ಪ ಆಗಿರಲ್ಲ. ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಟೈಮ್ ಕರೆಕ್ಟಾಗಿ ತಿನ್ನಲ್ಲ, ಕೆಲಸ ಅಂತ. ಸೊ ಹಾಗಾಗಿ ನಿಮಗೆ ತುಂಬ ದಪ್ಪ ಆಗಿದ್ದೀನಿ ಅಂತ ಅನಿಸುತ್ತೆ. ಒಂದು ಬಟ್ಟೆಯಲ್ಲಿ ಒಂದು ರೀತಿ ಕಾಣಿಸ್ತೀವಿ, ಆವಾಗಲೂ ಕೂಡ ಹಂಗಂತ ಅನ್ನಿಸ್ಬೋದೋ ಏನೋ. ಬಟ್ ನಾನು ಅಂದ್ಕೊಂಡಿರೋ ಪ್ರಕಾರ ನಾನು ಏನು ಅಷ್ಟು ಆ ಥರ ತೀರಾ ಅಸಹ್ಯವಾಗಿ ಏನು ಅಷ್ಟು ದಪ್ಪ ಆಗಿಲ್ಲ. ಸೊ ಯಾಕೆ ಇವ್ರಿಗೆ ಹಂಗೆ ಅನ್ನಿಸ್ತೋ ಅದು ಗೊತ್ತಿಲ್ಲ ನನಗೆ. ಸೊ ಬಿಟ್ಟಾಕಿ, ಅವ್ರವ್ರ ದೃಷ್ಟಿಕೋನ, ಅವರು ಮಾತಾಡೋವೇ ಅವರ ವ್ಯಕ್ತಿತ್ವನ ಬಿಂಬಿಸುತ್ತೆ ಅಂತ ಹೇಳ್ತಾ ಫಸ್ಟಿಗೆ ಎಲ್ಲ ಗೋಡೌನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಎಲ್ಲ ಕಸ ಗುಡಿಸ್ಬಿಡೋಣ ಅಂತ, ಜೊತೆಗೆ ಬಿಸಿನೀರು ಕೂಡ ಕಾಯೋಕ್ಕೆ ಇಟ್ಕೊಂಡಿದ್ದೆ. ಬಿಸಿನೀರು ಕಾಯೋಷ್ಟರಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ಮಾಡ್ಕೋತಾ ಇದ್ದೀನಿ. ಅವರೆಲ್ಲ ಬರೋ ಅಷ್ಟರಲ್ಲಿ ನಂದು ಗೋಡೌನ್ ಏನಿದೆ ಎಲ್ಲ ಡ್ರೈ ಆಗಿರಬೇಕು, ಇಲ್ಲ ಅಂದರೆ ಎಲ್ಲ ಮತ್ತೆ ತುಳಿದು ಪಚ್ಚಿ ಮಾಡಿಬಿಡ್ತಾರೆ. ನನಗೆ ಅವಾಗ ನೋಡ್ಲಿಕ್ಕೆ ಇಷ್ಟ ಆಗೋಲ್ಲ. ಮತ್ತು ಇನ್ನೊಂದು ದಿನ ಇಟ್ಕೊಂಡ್ಬಿಡ್ತೀನಿ ಕ್ಲೀನಿಂಗು. ಅದಕ್ಕೋಸ್ಕರ ಇವತ್ತು ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ದೆ. ಡೀಪಾಗಿ ಕ್ಲೀನ್ ಮಾಡಿದ್ದೆ ನೀಟಾಗಿ, ಫಳಫಳ ಅನ್ನಂಗೆ ನೆಲ ಎಲ್ಲ ಉಜ್ಜಿ ತಿಕ್ಕಿ ಕ್ಲೀನ್ ಮಾಡಿದ್ದೆ. ಸೊ ಅವಾಗಿಂದ ಕೆಲಸದವ್ರು ಬರ್ತಿದ್ರು, ಸೋಪ್ ಆಯಿಲ್ ಹಾಕಿ ನಿರ್ಮಾ ಪೌಡ್ರ್ ಹಾಕಿ ಒರೆಸ್ತಿದ್ರು. ನನಗದಷ್ಟು ಇಷ್ಟ ಆಗೋಲ್ಲ. ನೀಟಾಗಿ ನನಗೆ ಬಿಸಿನೀರು ಕಾಯಿಸಿ ಕಾಸ್ಟಿಕ್ ಸೋಡಾ, ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಬರ ಅಂತ ಉಜ್ಜಿದ್ರೇ ನನಗೆ ಸಮಾಧಾನ ಆಗುತ್ತೆ. ಇದು ನನ್ನ ಕತೆ ಅಲ್ಲ ಗೈಸ್, ಇದು ನನ್ನ ಜೀವನ, ನಾನು ದಿನನಿತ್ಯ ಮಾಡೋಂಥದ್ದು ಇದು. ಆಮೇಲೆ ಇದೇ ಹೇಳ್ತೀಯಾ, ಇದನ್ನೇ ತೋರಿಸ್ತೀಯಾ, ಹಂಗೆ ಹಿಂಗೆ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡಿ. ನಾನು ಮಾಡೋದನ್ನೇ ನಾನು ತೋರಿಸ್ಬೇಕಲ್ವ. ಸೊ ಹಾಗಾಗಿ ಕಸ ಎಲ್ಲ ಗುಡಿಸಿ ಸ್ವಲ್ಪ ಬಿಸಿನೀರು, ಕಾಸ್ಟಿಕ್ ಸೋಡಾ ಎಲ್ಲ ಹಾಕಿ 5-10 ನಿಮಿಷ ಅದು ಉಣ್ಲಿಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ ಯಾವ ಥರ ಒಳ್ಳೆ ಹೆಂಗೆ ಬರುತ್ತೆ ಅಂದರೆ ಉಜ್ಜಿತಾ ಇದ್ದರೆ ಒಳ್ಳೆ ಕಪ್ಪು ಕಲರಲ್ಲಿ ಬರುತ್ತೆ. ನನಗೆ ಅಷ್ಟು ಜಿಡ್ಡಾಗಿತ್ತು ಆ ಗೋಡೌನು ಅಂತ ಅನ್ನಿಸ್ಬಿಡುತ್ತೆ ಒಂದೊಂದ್ಸಲಿ. ಅಷ್ಟೊಂದು ಹುಡುಗರು ಇರ್ತಾರೆ, 7-8 ಜನ ತುಳಿತಾ ಇರ್ತಾರೆ, ಗಲೀಜಾಗೇ ಆಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇರಬೇಕು. ನನ್ನ ಬೆವ್ರನ್ನ ರಕ್ತ ಥರ ಸುರಿಸ್ತಿರ್ತೀನಿ, ಅದು ನನಗೆ ಮಾತ್ರ ಗೊತ್ತು. ಮುಖದಲ್ಲಿ ನೋಡಿ ಎಷ್ಟು ಬೆವರು ಸುರಿತಾ ಇದೆ ಅಂತ ಅಂದ್ಬಿಟ್ಟು ಒಳ್ಳೆ ಸ್ನಾನ ಮಾಡಿದವ್ರ ರೀತಿ ಸುರಿತಾ ಇರುತ್ತೆ ಬೆವರು ನನಗೆ. ಈಗ ನಿಮ್ಗೆ ಹಿಂಗೆಲ್ಲ ಕಮೆಂಟ್ ಮಾಡೋಕ್ಕೆ, ಅದಕ್ಕೆ ಕೆಡ್ತಾ ಕಮೆಂಟ್ ಮಾಡೋಕ್ಕೆ ಮನಸ್ಸು ಬರುತ್ತೆ ಗೊತ್ತಿಲ್ಲ. ಪಳ್ಳ ಅಂತ ಉಜ್ಜಿ ತಿಕ್ಕಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ, ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ. ಸೂಪರಲ್ಲ ನಾನು. ಮತ್ತೆ ಫ್ರೆಶ್ ಅಪ್ ಆದೆ, ಮೈ ತೊಳ್ಕೊಂಡೆ. ಬೆಳಗ್ಗೆ ಪೂಜೆ ಕೊಟ್ಟಿದ್ದೆ ಅಲ್ವಾ, ಪೂಜೆ ಸಾಮಾನು ಇಸ್ಕೊಂಬರೋಣ ಅಂತ ಸಿಂಪಲಾಗಿ ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಏನೂ ಮೇಕಪ್ ಇಲ್ಲ. ಪಕ್ಕದ ಮನೆ, ಎದುರುಗಡೆ ಮನೆ,
ನಂಗಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ದಿನ ಬೆಳಗ್ಗೆ ಎದ್ದು ಮುಖ ನೋಡೋಂಥ ಜಾಗ. ಸೊ ಪೂಜೆ ಸಾಮಾನು ಇಸ್ಕೊಂಬರೋಣ. ಓಲೆನೇ ಹಾಕ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಓಲೆ ಹಾಕ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೆ ನನಗೆ. ಮುತ್ತಿನ ಓಲೆ ಹಾಕ್ಕೊಂಡಿದ್ದೀನಿ, ಗ್ರೀನ್ ಸ್ಟೋನ್ ಇರೋಂಥದ್ದು. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಪೂಜೆ ಸಾಮಾನು ಇಸ್ಕೊಂಬಂದ್ಬಿಡೋಣ. ಐ ಥಿಂಕ್ ಅವರೇನು ಊಟಕ್ಕೆಲ್ಲ ಏನು ಕರೆದಿಲ್ಲ, ಕುಂಕುಮ ತೊಗೊಂಡೋಗಿ ಬನ್ನಿ ಅಂತ ಅಷ್ಟೇ ಕರೆದಿರೋದು. ಇವತ್ತು ಚೌತಿ ಅಲ್ವಾ ಅಂತ ಪೂಜೆ ಸಾಮಾನು ಕೊಟ್ಟಿದ್ದೆ. ಹೋಗ್ಬಿಟ್ಟು ಇಸ್ಕೊಂಬರೋಣ ಮಂಗಳಾರತಿ ತೊಗೊಂಡು. ಓಕೆ, ಫೈನಲಿ ಪೂಜೆ ಎಲ್ಲ ಮಾಡಿಟ್ಟಿದ್ರು. ಸ್ವಲ್ಪ ರಸಾಯನ ಅಂದ್ಕೋತೀನಿ, ಪ್ರಸಾದ ಕೂಡ ಕೊಟ್ಟಿದ್ದಾರೆ. ಹೋಗ್ಬಿಟ್ಟು ಕುಂಕುಮ ತಗೊಂಡು ಬಂದೆ. ಕುಂಕುಮ ಪ್ರಸಾದ ಹೋಗಿ ಕೊಟ್ಟರು. ಗೈಸ್, ದಪ್ಪ ಆಗ್ತಾಯಿದ್ದೀನಿ ಡೈಲಿ, ದಿನ ಪ್ರಸಾದ ಗಣಪತಿ ಹೋಮ ಅಷ್ಟೇ ಮಾಡಿದ್ದಿದ್ದವರು. ಹೊಟ್ಟೆ ಹಸುತ್ತಾ ಇದೆ, ಬನ್ನಿ ಸ್ವಲ್ಪ ತಿನ್ನೋಣ. ಹೇಗೆ ಕಾಣಿಸ್ತದೆ ಮುತ್ತಿನೋಲೆ ಕಮೆಂಟ್ ಮಾಡಿ ಆಯಿತಾ. ಕೆಲಸ ಮಾಡಿ ಸುಸ್ತಾಗ್ಬಿಟ್ಟು ಅಲ್ಲಿ ಬಿಡ್ತಾ ಕೂತಿದ್ದೀನಿ. ಹೊಟ್ಟೆ ಹಸಿದೈತೆ ಗೈಸ್. ಬೆಳಗ್ಗೆಯಿಂದ ತಿಂಡಿನೇ ತಿಂದಿಲ್ಲ. ಹಿಂಗೆ ಮಾಡ್ಕೊಂಡೆ ಆರೋಗ್ಯನ ಹಾಳು ಮಾಡ್ಕೊಳ್ಳೋವಂಥದ್ದು. ಈ ರೀತಿ ಮಾಡಬೇಡಿ. ಇವ್ರದ್ದೊಂಥರ ಡಿಫ್ರೆಂಟ್ ಆಗಿದೆ. ಏನೋ ಅನ್ನ ಎಲ್ಲ ಹಾಕಿದ್ದಾರೆ ಅವಳಿಗೆ. ತಿಂಡಿ ತಿಂದಿಲ್ಲ. ತುಂಬ ದಿನಗಳಾದ ಮೇಲೆ ರೀಲ್ಸ್ ಮಾಡೋಣ ಅಂದ್ಕೊಂಡು ರೀಲ್ಸ್ ಮಾಡ್ತಾಯಿದ್ದೆ. 2 ರೀಲ್ ಮಾಡಿದೆ. ತಿಂಡಿ ಏನೂ ತಿಂದಿಲ್ಲ. ಬೆಳಗ್ಗೆ ಹಾಲು ಕಾಯಿಸ್ತಾ ಇದ್ದೀನಿ, 1 ಲೋಟ ಕಾಫಿ ಕುಡಿಯೋಣ ಅಂತ. ಕಾಫಿ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಜೊತೆಗೆ ವಾವ್ ಯಮ್ಮಿ ಡಿಲಿಷಿಯಸ್. ನನ್ನ ಫೇವ್ರೆಟ್ ಗೊತ್ತಾ ಇದು. ಇದಕ್ಕೆ ಪೈನಾಪಲ್ ರೋಲ್ ಅಂತ ಕರೀತಾರೆ. ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನೆನೆ ಬಂದು ತಿಂದೆ ಆ್ಯಕ್ಚುಲಿ. ಬೂದ್ಗುಂಬಳಕಾಯಲ್ಲಿ ಮಾಡೋದಿದ್ದು ಸ್ವೀಟು ನನ್ನ ಫೇವ್ರೆಟ್. ಹಿಂಗೆ ತಿಂತಾ ಇದ್ರೆ ದಪ್ಪ ಆಗದೆ ಇನ್ನೇನು ಹಾಕ್ತೀನಿ. ಹೋಲ್ಡನ್ ಹಾಲು ಉಪ್ಪಂತು ಇನ್ನೂ 2 ಇದೆ. ಸತೀಶ್ ಅನ್ಕೋಬೇಕು ಯಾಕಾದರೂ ತಂದು ಫ್ರಿಜ್ಜಲ್ಲಿ ಇಟ್ನೋ ಅಂತ. ಇವಳೇ ಎಲ್ಲ ಖಾಲಿ ಮಾಡಿಬಿಡ್ತಾ ಇದ್ದಾಳೆ ಅಂತ. ಗ್ಲಾಸ್ ಸ್ಯಾಂಡ್ವಿಚ್ ಅಂತಲೂ ಕರಿತೀವಿ. ಜೊತೆಗೆ ಎರಳೆಕಾಯಿನ ಉಪ್ಪಿನಕಾಯಿ. ಸತೀಶ್ ಹಾಕಿರೋದು ಗೋಡೌನಲ್ಲಿ, ನಾನು ಹಾಕಿರೋದಲ್ಲ, ಸತೀಶ್ ಹಾಕಿರೋದು. ಯಮ್ಮಿ 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 ಯಮ್ಮಿ. ಫ್ರಿಜ್ಗೆ ಇಡಬೇಕು. ಈರುಳ್ಳಿಕಾಯಿ ಉಪ್ಪಿನಕಾಯಿ ಇವತ್ತು ಆರ್ಡ್ರಿಗಿತ್ತು. ಸತೀಶ್ ಹಾಕಿದ್ರು. ನಾನು ಒಂದು ಸ್ವಲ್ಪ ಎತ್ಕೊಂಬಂದೆ ಮನೆಗೆ ಅಂತ. ಎಲ್ಲ ಉಜ್ಜಿ ತಿಕ್ಕಿ ಕ್ಲೀನ್ ಮಾಡಿಕೊಟ್ಟೆ ಅಲ್ವಾ. ಸೊ ಹಾಗಾಗಿ ಮನೆ ಫ್ರಿಜ್ನ ಕಸ ತೊಟ್ಟಿ ಮಾಡಿಬಿಟ್ಟಿದ್ದಾರೆ. ಸ್ವೀಟ್ಸ್ ಎಲ್ಲ ತಂದು ತುಂಬಿಟ್ಟಿದ್ದಾರೆ ಲೋಡು. ಇಲ್ಲಿ ಸ್ಯಾಂಡ್ವಿಚ್ ಇದೆ. ನಂಗೆ ಅಷ್ಟು ಇಷ್ಟ ಇಲ್ಲ ಸ್ಯಾಂಡ್ವಿಚ್. ನನಗೇನಿದ್ರು ಪೈನಾಪಲ್ ರೋಲ್ ಇಷ್ಟ. ಸೊ ಗೈಸ್, ಕಾಫಿ ಮಾಡಿ ಹಾಲು ಬಂತು. ಕಾಫಿ ಮಾಡಿ ಕುಡಿದು 1 ಸ್ವೀಟ್ ತಿಂದೆ. ಈಗ ಹೇಳ್ಬಿಟ್ಟಿದ್ದಾರೆ ಸತೀಶು, ಊಟ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಹಣ್ಣುಗಳು ತಿನ್ನು, ಅರ್ಧನಾದರೂ ತಿನ್ನು ಅಂತ. ಬೆಳಿಗ್ಗೆಯಿಂದ 2 ಬೈಟ್ ಕಚ್ಬಿಟ್ಟು ಹಂಗಿಟ್ಟಿದ್ದೀನಿ. ಬೆಳಗ್ಗೆ ಕಟ್ ಮಾಡಿರೋ ಆ್ಯಪಲ್ಲು ಮಕ್ಕಳು ಡಬ್ಬಿಗೆ ಹಾಕಿ ಅರ್ಧ ನಾ ತಿನ್ನೋಣ ಅಂತ ಇನ್ನೂ ತಿಂದಿಲ್ಲ. ನಾನು ಹಾಗೆ ಇಟ್ಕೊಂಡಿದ್ದೀನಿ. ಅಯ್ಯೋ ಕಟ ಏನು ಮಾಡೋದೋ ಗೊತ್ತಿಲ್ಲ. ಕಾಸ್ಟ್ಯೂಮ್ ಚೇಂಜ್ ಮಾಡಿ
ಊಟ ಅಂತ ಮಾಡೋಕ್ಕಾಗಲ್ಲ ಈಗ, ಹೊಟ್ಟೆ ಲೋಡ್. ಸ್ವೀಟ್ ತಿನ್ಬಿಟ್ನಲ್ಲ, ಡುಮ್ಮಿ ಆಗ್ತಾಯಿದ್ದೀನಿ ಗೈಸ್, ಚಬ್ಬಿ ಆಗ್ತಾಯಿದ್ದೀನಿ. ಮಲ್ಲಿಗೆ ಹೂವು ಅಪ್ಪ, ನಿದ್ರೆ ಬರ್ತೈತೆ. ಸ್ಟೇಟ್ ಯೋನ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹೊಟ್ಟೆ ಹಸಿವು ತಡ್ಕೊಳಕ್ಕಾಗಲಿಲ್ಲ. ಸೊ ನಿನ್ನೆ ಮಾಡಿದ್ನೆಲ್ಲ ಕಾಳು ಗೊಜ್ಜು, ಅದನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ರೈಸ್ ಹಾಕ್ಕೊಂಡು ತಿಂತಾಯಿದ್ದೀನಿ. ನಾನು ಒಬ್ಬಳೇ, ಸತೀಶ್ ಇರಲಿಲ್ಲ, ಚೌಟ್ರಿಗೆ ಹೋಗಿದ್ದರು. ಅವರು ಪಾಪ ಬೆಳಿಗ್ಗೆ 7:30 8 ಗಂಟೆಗೆ ಹೊರಟವರು, ಬರೋದು ನೈಟ್ 8 ಗಂಟೆ ಆಗುತ್ತೋ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ನಾನೊಬ್ಬಳೇ, ಮಕ್ಕಳು ಸ್ಕೂಲ್ಗೆ ಹೋಗಿದ್ರಲ್ವ, ಸೊ ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ಅದೇ ಕಾಳು ಗೊಜ್ಜಿಗೆ ಸ್ವಲ್ಪ ರೈಸ್ ಮಾಡಿಕೊಂಡು ಬಿಸಿ ರೈಸು ಊಟ ಮಾಡ್ತಾಯಿದ್ದೆ. ನೋಡ್ತಾ ಸಂಜೆ ಆಗೇ ಹೋಯ್ತು. ಬೇಕಾ? ಯಾವುದು ಬ್ರ್ಯಾಂಡ್? ಯಾವುದು? ಯಾವ ಬ್ರ್ಯಾಂಡ್? ಲೋಕಲ್ ಯಾವ್ದೋ ಇದು ಕೊಡ್ತೀರಾ? ಯಾವ್ದು ಬೇಕು? ನಿಮ್ಮ ಬಳ್ಳಾರಿಗೆ ಫೋನ್ ಮಾಡು. ಬಳ್ಳಾರಿ ಬಿಡಿ. ಬಳ್ಳಾರಿ ನಾಗಂಗೆ ಫೋನ್ ಮಾಡಿ ಕೊಡಿಸ್ತಾನೆ. ವೈಟ್ ಅಂಡ್ ಬ್ಲಾಕ್ ಕೊಡ್ಸಿ. ಯಾವ ಐಟಮ್ ಬ್ಲಾಕ್? ಹೆಸರೇ ಗೊತ್ತಿಲ್ವಲ್ಲ ನಮಗೆ. ವೈಟ್ ಟೀ ಬೇಡ ನಮ್ಗೆ. ಮಡಗ್ಬಿಟ್ಟು ಪಕ್ಕಕ್ಕೆ ಬಿಸ್ಕೆಟ್ ಹಾಕೊಡ್ತೀನಿ ಬಾ. ನೋಡಿ ಹೆಂಗ್ ಮಾತಾಡ್ತಾನೆ. 27ನೇ ತಾರೀಕು ಆಯ್ತು ನಾವು ಬರೋದು. ಅವಳು ಇವಳು ಅನ್ನಂಗ್ ಬಂದವ್ನು ಮಾತಾಡಕ್ ಮಡಿ ಕೊಡ್ತಾಳೆ. ಇಲ್ಲಿ ವಿಡಿಯೋ ಐತೆ ನನ್ನ ಹತ್ರ. ಗುಮ್ಮ 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 ಆಂಟಿ ಬೇಕಾ? ಆಮೇಲೆ ಬಿಡ್ತೀನಿ ಕೊಡಿ, ಓಡ್ಕಬ ಇದು ಆಯ್ತಾ? ಓಡ್ಕಬೇಕು. Hi friend. Hey, bye Tara. ಹಾಯ್ ಗೈಸ್, ಹುಡುಗರೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದೀನಿ. ಇನ್ನು ಒಂದು ಟಿಪ್ಸ್ ಕೊಟ್ಟಿಲ್ಲ. ಟಿಪ್ಸ್ ಕೊಟ್ಟಿಲ್ಲ? ಅಯ್ಯೋ ನನ್ನ ಮಗನೇ, ಟಿಪ್ಸ್ ಕೊಟ್ಟಿಲ್ಲ ಅಂತೀಯಲ್ಲ. ಅವ್ರಿಗೆ ಟಿಪ್ಸ್ ಬಂದಿರೋದು. ಬರಲಿ, ನಾವು ಫೋನ್ ಮಾಡಿದ್ರೆ ಹಂಗೆ ಆಟ ಆಡ್ಬಾರ್ದು, ಕೆಲಸ ಮಾಡ್ಕೊಂಡು ಎಲ್ಲ ಟೀನಾರು ಕುತ್ಕ ಕುಡಿಯಿರೋ, ಸೈಡ್ಗೆ ಹೋಗ್ರೋ. ಇದು ಯಾಕ್ರ ಹಿಂಗೆ ನಿಂತಿದ್ದೀರಾ? ಆಂಟಿ ಬನ್ನಿ ಟೀ ಕುಡೀರಿ, ಬನ್ನಿ ಆಂಟಿ. ನೋಡ್ಲಿಲ್ಲ ನಾನು. ಹೇಗೆ ಜಾಗ ಬಿಡಪ್ಪ, ತಗೊಳ್ಳಿ. ಇಲ್ಲ ಬೇಡ, ತಗೊಳ್ಳಿ ಕುಡೀರಿ. ಯಾಕ್ರೋ ನನ್ನ ಹೆಂಗ್ ಮುತ್ಕೊಂಡಿದ್ದೀರಾ ನೀವು ಬಂದ್ಬಿಟ್ರಾ? ಮಳೆನಾ? ಇಲ್ಲಿ ಮಳೆ ಇಲ್ವಾ ಅಲ್ಲಿ? ಸೊ ಪಾಪ ಹುಡುಗರೆಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಸಂಜೆ 7-7:30 ಆಗಿತ್ತು. ಅವ್ರಿಗೆಲ್ಲ ಟೀ ಮಾಡಿಕೊಟ್ಟು ಅವರು ಎಲ್ಲ ಟೀ ಕುಡಿದು ಸೊ ಪೇಮೆಂಟ್ ಎಲ್ಲ ಇಸ್ಕೊಂಡು ಬಕ್ಷೀಸು ಎಲ್ಲ ಇಸ್ಕೊಂಡು ಹೊರಡ್ತಾ ಇದ್ದಾರೆ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು? ಇಷ್ಟ ಆಗಿದರೆ ಒಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಸಿ ಯು, ಲವ್ ಯು ಜಾಸ್ತಿ, ಟೇಕ್ ಕೇರ್.